ಸೊ ಇದು ಆ್ಯಕ್ಚುಲ್ ಆಗಿ ಇದು ನಮ್ದು 18 ಕ್ಯಾರೆಟ್ ಗೋಲ್ಡ್ ಟೈಲ್ ಇದು. ಇಟ್ ಆ್ಯಕ್ಚುಲಿ ಹ್ಯಾಸ್ 18 ಕ್ಯಾರೆಟ್ ಗೋಲ್ಡ್. ಸರ್ ಗೋಲ್ಡ್ ಟೈಲ್ಸ್ ಇದು ಗೋಲ್ಡ್ ಟೈಲ್. ಓ, ಇಲ್ಲಿ ಆಲ್ರೆಡಿ ಒಂದು ಮನೆ ಇತ್ತು, ಅದನ್ನ ಈ ರೀತಿ ಒಂದು ಕನ್ವರ್ಟ್ ಮಾಡಿದ್ದೀರಾ? ಕನ್ವರ್ಷನ್ ಮಾಡಿಬಿಟ್ಟು ಮಾಡಿದ್ದೀವಿ. ಎಲ್ಲರಿಗೂ ಎಲ್ಲ ರೀತಿ ಟೈಲ್ಸು ಸಿಗುತ್ತೆ. ಸೊ ಎಲ್ಲರೂ ಎಷ್ಟೋ ಜನ ಅನ್ಕೊಂಡಿದ್ರು ನಾವು ಫಸ್ಟಿಗೆ ಇಷ್ಟೊಂದು ಪಾಶ್ ಶೋರೂಮ್ ನೋಡಿದಾಗ ಇದು ತುಂಬ ಎಕ್ಸ್ಕ್ಲೂಸಿವ್, ತುಂಬ ಎಕ್ಸ್ಪೆನ್ಸಿವ್ ಅಂತ. ವಿ ಆರ್ ನಾಟ್ ಎಕ್ಸ್ಪೆನ್ಸಿವ್, ಆ್ಯಕ್ಚುಲಿ ವಿ ಆರ್ ವೆರಿ ಎಕ್ಸ್ಕ್ಲೂಸಿವ್ ಅಷ್ಟೇ. ಎಕ್ಸ್ಕ್ಲೂಸಿವ್ ಟೈಲ್ಸ್ ಇದೆ. ಎಲ್ಲ ಕಡೆ ಸಿಗೋ ನಿಮ್ಮ ಪ್ರೈಸ್ ರೇಂಜು ಅಲ್ಲೇ ಅಷ್ಟೇ ಸಿಗುತ್ತೆ. ಬಟ್ ವಿ ಆರ್ ಲಿಟಲ್ ಮೋರ್ ಬೆಟರ್ ಕ್ವಾಲಿಟಿ. ಪೂಜೆ ರೂಮ್ಗೆ ನಿಮಗೆ ಈ ಥರ ಒಂದು ಕಾಪರ್ ಬೇಕು, ಬ್ರಾಸ್ ಬೇಕು. ದೇ ಆರ್ ಆಲ್ ಇನ್ ವಿಟ್ರಿಫೈಡ್. ಜಸ್ಟ್ ಹೈ ರೆಸಿಸ್ಟೆನ್ಸ್ ಟೈಲ್ಸ್. ಇದು ಈ ಟೈಲ್ಸ್ ನಿಮಗೆ 25 ವರ್ಷ ಆದ್ರೂ ನಾವು ಗ್ಯಾರಂಟಿ ಕೊಡ್ಬೋದು. ಆ ಥರ ಮಾರ್ಕಿಂಗ್ ಬೀಳಲ್ಲ. ಸೊ ಸುಮಾರು ಎಷ್ಟು ವೆರೈಟಿ ಇದೆ ಸರ್ ನಿಮ್ಮ ಹತ್ರ? ನಮ್ಮಲ್ಲಿ ಇವಾಗ ನೀವು ಮನೆ ಕಟ್ಟಬೇಕು ಅಂದರೆ ಯಾವುದೇ ಫ್ಲೋರಿಂಗು, ಬಾತ್ರೂಮು, ಬಾಲ್ಕನಿ, ಪೂಜೆ ರೂಮು, ಯಾವ ಏರಿಯಾ ತೊಗೊಂಡ್ರು ನಮ್ಮಲ್ಲಿ ವೆಟ್ರಿಫೈಡ್ ಟೈಲ್ ನಿಮ್ಗೆ ಸಿಗುತ್ತೆ. ಸ್ಟೆಪ್ಸಿಂದ ಇಟ್ಕೊಂಡು ನೀವು ಯಾವ ಏರಿಯಾನಾದ್ರೂ ತೊಗೊಳ್ಳಿ, ವಿ ಹ್ಯಾವ್ ವೆಟ್ರಿಫೈಡ್ ಟೈಲ್ಸ್ ಫಾರ್ ದಟ್. ನೀವೇನಾದರೂ ಮನೆ ಕಟ್ತಾ ಇದ್ದೀರ ಅಂದರೆ ಈ ವಿಡಿಯೋ ನಿಮಗೋಸ್ಕರನೇ. ಏಕೆಂದರೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಬದಲಿಗೆ ನಾನು ರೋಡ್ನಲ್ಲಿ ಹೋಗಬೇಕಾದ್ರೆ ಈ ಒಂದು ಅದ್ಭುತವಾಗಿರುವಂತಹ ಪೈಂಟಿಂಗ್ಸ್ಗಳನ್ನು ನೋಡಿದೆ. ಆ್ಯಂಡ್ ಇದೇನಪ್ಪ ಇದು, ಯಾವುದೋ ದೇವಸ್ಥಾನ ಇರಬೇಕಲ್ಲ ಅಂತ ಗಾಡಿಯನ್ನು ನಿಲ್ಲಿಸ್ಬಿಟ್ಟು ಒಳಗಡೆ ಹೋದೆ. ಆ್ಯಂಡ್ ಒಳಗಡೆ ಹೋಗಿ ಎಲ್ಲವನ್ನು ನೋಡಿದ ಮೇಲೆ ನಿಮಗೂ ಈ ವಿಡಿಯೋವನ್ನು ತೋರಿಸ್ಬೇಕು, ಇಲ್ಲಿನ ವಿಚಾರಗಳನ್ನು ತಿಳಿಸ್ಬೇಕು ಅಂತ. ಸೊ ಹಾಗಾಗಿ ಈ ಒಂದು ಟೈಲ್ಸ್ ಶೋರೂಮು ಎಷ್ಟು ಎಕ್ಸ್ಕ್ಲೂಸಿವ್ ಅನ್ನೋದನ್ನು ನಿಮಗೆ ಗೊತ್ತಾಗಬೇಕಾಗತ್ತೆ. ಯಾಕೆಂದರೆ ನಾವೇನೋ ಒಂದು ಮನೆ ಕಟ್ಬಿಡ್ತೀವಿ, ಆ್ಯಂಡ್ ಕಟ್ಟಿದಾದಮೇಲೆ ಎಲ್ಲೆಲ್ಲೋ ಏನೇನೋ ಕಟ್ಟಿರೋದನ್ನು ನೋಡಿಬಿಟ್ಟು, ಯಾವ್ಯಾವ ಬಿಲ್ಡಿಂಗನ್ನು ಕಟ್ಟಿರೋದು ನೋಡಿಬಿಟ್ಟು ನಾವು ಈ ಥರ ಮಾಡಬೇಕಾಗಿತ್ತು, ಆ ಥರ ಮಾಡಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾ ಉಳ್ಕೊಂಬಿಡ್ತೀವಿ. ಅದರ ಬದಲಿಗೆ ಈ ಜಾಗಕ್ಕೆ ಒಮ್ಮೆ ಭೇಟಿ ಕೊಡಿ, ನಿಮ್ಮ ಆಲೋಚನೆಗಳೇ ಚೇಂಜ್ ಆಗಿಬಿಡುತ್ತೆ. ಸರ್ ನಮಸ್ತೆ. ನನಗೆ ಈ ಜಾಗದ ಬಗ್ಗೆ ತಿಳ್ಕೊಬೇಕು, ಈ ಟೈಲ್ಸ್ಗಳ ಬಗ್ಗೆ ತಿಳ್ಕೊಬೇಕು, ಆ್ಯಂಡ್ ಈ ಶೋರೂಮ್ ಹೇಗೆ ಆಯಿತು, ಆಮೇಲೆ ಇಲ್ಲಿ ಏನು ವಿಶೇಷತೆ ಇದೆ ಅಂತೆಲ್ಲ ತಿಳಿಸ್ಕೊಡ್ಬೇಕು. ಪ್ಲೀಸ್ ಬನ್ನಿ. ನಿಮಗೆ ಒಂದಿಷ್ಟು ಪಿಕ್ಚರ್ಸ್ ಕಳಿಸಿರ್ತೀನಿ. ಆ್ಯಕ್ಚುಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಇಲ್ಲಿನ ಒಂದಷ್ಟು ಟೈಲ್ಸ್ಗಳು ವಿಭಿನ್ನವಾಗಿದೆ, ಒಂದು ಆರ್ಟಿಸ್ಟಿಕ್ ಆಗಿದೆ. ಸೊ ಇದೆಲ್ಲ ಹೇಗೆ ಕಾನ್ಸೆಪ್ಟ್ ಬಂತು, ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ನಿಮ್ಮ ಫಸ್ಟಿಂದ ಹೇಳ್ತೀನಿ ಬನ್ನಿ, ಇಲ್ಲಿಂದ. ಸೊ ನಮ್ಮ ಸ್ಪೆಷಾಲಿಟಿ ಏನು ಟೈಲ್ಸು. ಸೊ ನಾವು ಈ ಶೋರೂಮ್ನ ರೆಡಿ ಮಾಡಿದಾಗ ಒಂದು ಮನೆ ಇತ್ತು, ಹಳೆ ಮನೆ. ಅದನ್ನು ತೊಗೊಂಡ್ಬಿಟ್ಟು ನಾವು ಕನ್ವರ್ಷನ್ ಮಾಡಿಕೊಂಡು ಇದನ್ನು ಶೋರೂಮು ಮನೇನ ಹಾಗೆ ಇಟ್ಕೊಂಡ್ಬಿಟ್ಟು ಆ ಫ್ಲೋನ್ ಇಟ್ಕೊಂಡಿದ್ದೀವಿ ನಾವು. ಓ, ಇಲ್ಲಿ ಆಲ್ರೆಡಿ ಒಂದು ಮನೆ ಇತ್ತು, ಅದನ್ನು ಈ ರೀತಿ ಒಂದು ಕನ್ವರ್ಟ್ ಮಾಡಿದ್ದೀರಾ? ಕನ್ವರ್ಷನ್ ಮಾಡಿಬಿಟ್ಟು ಮಾಡಿದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ನಾವು ಸ್ವಲ್ಪ ತುಂಬ ಚೆನ್ನಾಗಿ ಮಾಡೋಣ, ಇದನ್ನು ತುಂಬ ಎಕ್ಸ್ಕ್ಲೂಸಿವ್ ಆಗಿರಲಿ ಶೋರೂಮು. ಎಲ್ಲರಿಗೂ ಎಲ್ಲ ರೀತಿ ಟೈಲ್ಸು ಸಿಗುತ್ತೆ. ಸೊ ಎಲ್ಲರೂ ಎಷ್ಟೋ ಜನ ಅನ್ಕೊಂಡಿದ್ರು ನಾವು ಫಸ್ಟಿಗೆ ಇಷ್ಟೊಂದು ಪಾಶ್ ಶೋರೂಮ್ ನೋಡಿದಾಗ ಇದು ತುಂಬ ಎಕ್ಸ್ಕ್ಲೂಸಿವ್, ತುಂಬ ಎಕ್ಸ್ಪೆನ್ಸಿವ್ ಅಂತ. ವಿ ಆರ್ ನಾಟ್ ಎಕ್ಸ್ಪೆನ್ಸಿವ್, ಆ್ಯಕ್ಚುಲಿ ವಿ ಆರ್ ವೆರಿ ಎಕ್ಸ್ಕ್ಲೂಸಿವ್ ಅಷ್ಟೇ. ಎಕ್ಸ್ಕ್ಲೂಸಿವ್ ಟೈಲ್ಸ್ ಇದೆ. ಎಲ್ಲ ಕಡೆ ಸಿಗೋ ನಿಮ್ಮ ಪ್ರೈಸ್ ರೇಂಜು ಅಲ್ಲೇ ಅಷ್ಟೇ ಸಿಗುತ್ತೆ. ಬಟ್ ವಿ ಆರ್ ಲಿಟಲ್ ಮೋರ್ ಬೆಟರ್ ಕ್ವಾಲಿಟಿ. ಸರ್ ನನಗೆ ತುಂಬ ಕುತೂಹಲ ಅನಿಸುತ್ತೆ ಈ ಥರ ಟೈಲ್ಸ್ಗಳು. ಸೊ ಇದು ನಿಮ್ಮಲ್ಲಿ ಮಾತ್ರನಾ ಅಥವಾ ಬೇರೆ ಕಡೆನೂ ಸಿಗ್ಬೋದಾ? ಇದು ನಮ್ಮಲ್ಲಿ ಎಷ್ಟೊಂದು ಇದರಲ್ಲಿ ಅಬೌಟ್ 60% ಟೈಲ್ಸು ನಮ್ಮ ಮೊನೊಪೊಲಿ ಇದೆ ಇದರಲ್ಲಿ. ಸೊ ಅಬೌಟ್ 40% ಟೈಲ್ಸ್ ನಿಮ್ಮ ಮಾರ್ಕೆಟಲ್ಲಿ ಸಿಗ್ಬೋದು. ಸೊ ಈ ರೀತಿ ಇದು 3D ಇದು ರಿಪ್ಲೇಸ್ ಮಾಡೋದಕ್ಕೆ ನಮಗೆ ಇದನ್ನು ವಾಲ್ ಪೇಪರ್ ರಿಪ್ಲೇಸ್ ಮಾಡೋದಕ್ಕೆ ಈ ಟೈಲ್ ಇರೋದು ನಮಗೆ. ಸೊ ಒಳ್ಳೆ ವಾಲ್ ಪೇಪರ್ ಥರ ಕಾಣಿಸ್ತಾ ಇದೆಯಲ್ಲ ಸರ್ ಅದು ಟೈಲ್? ಇದು ರಿಪ್ಲೇಸ್ ಮಾಡೋದಕ್ಕೆ ಏನಕ್ಕಂದರೆ ಮಕ್ಕಳು ಇರ್ತಾರೆ, ಇದು ಒಂದು ಲೈಫ್ ಬೇಕು. ಒಂದು ಟೈಲ್ ತೊಗೊಂಡು ಹಾಕೊಂಡ್ಬಿಟ್ರೆ ಒಂದು 20ರಿಂದ 25 ವರ್ಷ ಲೈಫ್ ಇರುತ್ತೆ ಇದಕ್ಕೆ. ಅಷ್ಟು ವರ್ಷ ಬಂದಿರುತ್ತೆ ಇದು, ಆರಾಮಾಗಿರುತ್ತೆ, ಏನೂ ಆಗಲ್ಲ. ಸ್ಕ್ರಾಚಸ್ ಏನೇ ಪೆನ್ನು ಏನೇ ಬರೆದು ಕೂಡ ಈಸಿ ವಾಷಬಲ್ಲು, ಈಸಿ ಕ್ಲೀನಬಲ್. ಸೊ ಇದಕ್ಕೆ ಹೈ ರೆಸಿಸ್ಟೆನ್ಸ್ ಟೈಲ್ಸ್ ಇದು. ಸೊ ಇದು ಕೂಡ ನೀವು ಏನು ತೊಗೊಂಡು ಸ್ಕ್ರಾಚ್ ಮಾಡಿದ್ರು ಕೂಡ ಇದಕ್ಕೆ ನಿಮ್ಗೆ ಸ್ಕ್ರಾಚಸ್ ಬೀಳಲ್ಲ. ಇದು ಅಷ್ಟು ವರ್ಷ ಆದ್ಮೇಲೆ 20 ವರ್ಷ ಆದ್ಮೇಲೆ ಇನ್ನೂ ಇರುತ್ತೆ ಬಳಕೆ? ಅದು ಹೇಗೆ ಇರುತ್ತೆ ಅಂದ್ರೆ ಒಂದು ಗ್ಯಾರಂಟಿ ಒಂದು 20 ವರ್ಷ, ಒಂದು 20-25 ವರ್ಷ. ಸೊ ಯಾರಾದರೂ ತುಂಬ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 45 ವರ್ಷ ಟೈಲ್ ಬಾಳಿಕೆ ಲೈಫ್ ಇದೆ. ಟೈಲಿಗೆ ನಿಮಗೆ ಯಾವುದೇ ಆಗಲಿ ಕಲರ್ ಫೇಡ್ ಆಗಲಿ ಇದು ಹೋಗಲ್ಲ ನಿಮಗೆ ಟೈಲಿಗೆ. ಇಟ್ ಈಸ್ ದೇರ್ ಫಾರ್ ಎವರ್. ಸೊ ಬೇಸಿಕ್ ಯೂಸೇಜು, ಬೇಸಿಕ್ ನಿಮ್ಗೆ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಆ ರೀತಿ ನಿಮಗೆ ಮಿನಿಮಮ್ ಲೈಫು 20-30 ಇಯರ್ಸ್ ಬಂದೇ ಬರುತ್ತೆ ಎಲ್ಲ ಟೈಲ್. ಸೊ ಈ ಟೈಲ್ಸ್ ಎಲ್ಲ ಹೇಗೆ ಮಾಡ್ತಾರೆ ಇದನ್ನು?
ಸೊ ಈ ಟೈಲ್ಸ್ ನಮ್ದು ಇದು ವೆಟ್ರಿಫೈಡ್ ಟೈಲ್ ಇದು ದಿಸ್ ಇಸ್ ಜಸ್ಟ್ ಹೈ ರೆಸಿಸ್ಟೆನ್ಸ್ ಟೈಲ್ಸ್ ಇದು ಈ ಸ್ಪೆಷಲ್ ಈ ಟೈಲ್ನ ನಾವು ಗಿವ್ ಇಟ್ ಫಾರ್ ಸ್ಕೂಲ್ಸು ಹಾಸ್ಪಿಟಲ್ಲು ವೇರ್ ಹೆವಿ ಟ್ರಾಫಿಕ್ ಇರುತ್ತೆ. ಇವಾಗ ನೀವು ಕೆಲವೊಂದು ಕಡೆಗೆ ನೋಡ್ತೀರಾ ಈ ಒಂದಿಷ್ಟು ಅಡ್ಡಾಡೋ ಜಾಗದಲ್ಲಿ ವೆಟ್ರಿಫೈಡ್ ಇದ್ದು ಕೂಡ ಆ ಮಾರ್ಕಿಂಗ್ ಬಿದ್ದುಬಿಡುತ್ತೆ. ಈ ಟೈಲ್ಸ್ ನಿಮಗೆ 25 ವರ್ಷ ಆದ್ರೂ ನಾವು ಗ್ಯಾರಂಟಿ ಕೊಡ್ಬೋದು, ಆ ಥರ ಮಾರ್ಕಿಂಗ್ ಬೀಳಲ್ಲ ಈ ಥರ ಟೈಲ್ಸ್ಗೆ. ಸೊ ಇದು 100% ಅದೇ ರೀತಿ ಇರುತ್ತೆ ಇದು. ಸೊ ಇದು ನಮ್ಮದು ವಾಲ್ ಟೈಲ್ಸು ಬೇಸಿಕಲಿ ಫಾರ್ ಟಿವಿ ಪ್ಯಾನಲ್ಸು. ಸೊ ಈ ಥರ ಜಸ್ಟ್ ಟು ರಿಪ್ಲೇಸ್ ಒಂದು ಟಿವಿ ಪ್ಯಾನಲ್ಗೆ ಒಂದು ನಮಗೆ ಒಂದು ಡಿಸೈನ್ ಬೇಕು ಅಂದಾಗ ವಿ ಗಿವ್ ದಮ್ ದಿಸ್ ಟೈಲ್ಸ್. ಸಗದಾಗಿ ಕಾಣಿಸ್ತಿದೆ ಸರ್. ಇದೇ ಥರ ಇನ್ನೂ ಬೇರೆ ಬೇರೆ ಇದೆಯಾ ಹೊರಗಡೆ? ಇದರಲ್ಲಿ ಇದೆ. ಸೊ ಇದರಲ್ಲಿ ಈ ಥರ ಇದಕ್ಕೆ ಕಂಟಿನ್ಯೂಷನ್ ಅಂತಾರೆ ಬುಕ್ ಮ್ಯಾಚು. ಸೊ ಬುಕ್ ಮ್ಯಾಚ್ ತುಂಬ ಕಮ್ಮಿ ಇದೆ, ಬಟ್ ನಮ್ಮಲ್ಲಿ ಈ ಥರ ಬೇರೆ ಥರ ಟೈಲ್ಸ್ ಸಾಕಷ್ಟಿದೆ. ಸೊ ಈ ಥರ ಇದೆಲ್ಲ 8x4 ಟೈಲ್ ಇದು. ಇದೆಲ್ಲ 9 mm ಥಿಕ್ನೆಸ್ಸೇ ಬರುತ್ತೆ ನಿಮಗೆ, ವಿಚ್ ಆರ್ ವೆರಿ ಗುಡ್ ಫಾರ್ ಫ್ಲೋರಿಂಗು ಆ್ಯಸ್ ವೆಲ್ ಆಸ್ ಫಾರ್ ವಾಲ್ ಇದು. ಸೊ ಇದು ಬಂದ್ಬಿಟ್ಟು 10.5 feet by 5 feet ಬರುತ್ತೆ ಇದು. ಸೊ ಬಿಗ್ಗೆಸ್ಟ್ ಟೈಲ್ ಈ ಸದ್ಯಕ್ಕೆ ನಮ್ಗೆ ಸಿಗ್ತಾ ಇರೋದು ಇದು. ಓಕೆ. ಇದು 55 ಅಡಿ ಒಂದು ಟೈಲ್ ಇದು. ಸೊ ಇದು ನಿಮಗೆ ಇವಾಗ ಈ ಸದ್ಯಕ್ಕೆ ಮಾರ್ಕೆಟಲ್ಲಿ ಇವಾಗ ಯಾರ್ಯಾರಿಗೆ ಮಾರ್ಬಲ್ ಬೇಡ, ನಮಗೆ ವೆಟ್ರಿಫೈಡು, ನಮಗೆ ಈಸಿ ಮೇಂಟೆನೆನ್ಸು, ಆಮೇಲೆ ಇದಕ್ಕೆ ಪೋರಸ್ಸು. ಈ ವೆಟ್ರಿಫೈಡು ಪ್ಲಸ್ ಪಾಯಿಂಟ್ ಇರೋದು ಇಟ್ಸ್ ಎ ನಾನ್ ಪೋರಸ್. ಅಬ್ಸಲ್ಯೂಟ್ಲಿ 0.5% ಇಸ್ ಅ ಪೋರಸ್ ಕೆಪಾಸಿಟಿ. ಸೊ ಅದಕ್ಕಾಗಿ ಏನಾಗುತ್ತೆ ನಿಮಗೆ ಯಾವುದೇ ರೀತಿ ನಿಮಗೆ ಈಗ ಮಾರ್ಬಲ್ಗಾದರೆ ಏನಾದರೂ ಒಂದು ಬಿದ್ದುಬಿಟ್ರೆ ಅದು ಇಂಕೊಂಡು ಬಿಡುತ್ತೆ, ಯಾಕಂದರೆ ಮಾರ್ಬಲ್ ಈಸ್ ಅ ನ್ಯಾಚುರಲ್ ಮೆಟೀರಿಯಲ್. ಸೊ ಇದು ನಾನ್ ಪೋರಸ್ ಆಗಿರೋದ್ರಿಂದ, ಹೈ ಡೆನ್ಸಿಟಿಯಲ್ಲಿ ಪ್ರೆಸ್ ಆಗಿರೋದ್ರಿಂದ ಇದು ನಾನ್ ಪೋರಸ್. ನಿಮ್ಗೆ ಏನೇ ಬಿದ್ದರೂ ಇಟ್ ವಿಲ್ ನಾಟ್ ಟೇಕ್ ಇನ್ ಸೈಡ್. ಇದು ಹಾಗೆ ಚೆನ್ನಾಗೇ ಇರುತ್ತೆ, ಲೈಫ್ ಇರುತ್ತೆ ಇದಕ್ಕೆ. ಅಟ್ಲೀಸ್ಟ್ ಒಂದು 20-30 ವರ್ಷ ಲೈಫ್ ಇರುತ್ತೆ. ಆಮೇಲೆ ಜಾಸ್ತಿ ಕೋಲ್ಡ್ ಆಗಲ್ಲ, ಆಮೇಲೆ ಕ್ರ್ಯಾಕ್ ಆಗಲ್ಲ. ಸೊ ಅದೇ ರೀತಿಯಿಂದ ಲೈಫ್ ಜಾಸ್ತಿ ಇದಕ್ಕೆ. ಸರ್ ನನಗೆ ಇನ್ನು ಒಳಗಡೆ ತುಂಬ ಪೇಂಟಿಂಗ್ಸ್ಗಳಿದೆ, ಆ್ಯಂಡ್ ಇದ್ರ ಬಗ್ಗೆ ಹೇಳಿ ಸರ್. ಇಲ್ಲೊಂದಿದೆ ಸರ್, ಇದು ತುಂಬ ಚಿಕ್ಕ ಚಿಕ್ಕ ಪೀಸ್ಗಳಿಂದ ಮಾಡ್ದಂಗಿದೆ. ಇಲ್ಲ, ಇದು ಆ್ಯಕ್ಚುಲಿ ಒಂದೇ ಸಿಂಗಲ್ ಟೈಲು. ಇದು ಡಿಜಿಟಲ್ ಪ್ರಿಂಟ್ ಆಗಿರೋದು 8x4 ಟೈಲ್. ಇದು ಒಂದು ಸಿಂಗಲ್ ಟೈಲು ಮೊಸಾಕ್ ಪ್ರಿಂಟ್ ಅಂತಾರೆ ಇದಕ್ಕೆ. ಓಕೆ. ಸೊ ಇದು ಒಂದೇ ಟೈಲಲ್ಲಿ ಪ್ರಿಂಟ್ ಮಾಡಿರೋದು, ಡಿಜಿಟಲ್ ಪ್ರಿಂಟ್ ಮಾಡಿ. ಇದು ಇಟ್ ಈಸ್ ಜಸ್ಟ್ ಅ ಟೈಲ್, ನಾಟ್ ಜಸ್ಟ್ ಲೈಕ್ ಅ ನಾರ್ಮಲ್ ಟೈಲ್. ಇಟ್ ಕ್ಯಾನ್ ಬಿ ಯೂಸ್ಡ್ ಇವನ್ ದ ಔಟ್ಡೋರ್. ಸೊ ಇದಕ್ಕೂ ಕೂಡ ಔಟ್ಡೋರಲ್ಲಿ ಕೂಡ ಇದಕ್ಕೆ ಲೈಫ್ ಇರುತ್ತೆ. ಓಕೆ. ಯಾಕಂದರೆ ಇದು ಜಸ್ಟ್ ಪೇಂಟ್ ಮಾಡಿ ನಾವು ಸುಮ್ಮನೆ ಹಾಗೆ ಮಾಡಿರೋದಿಲ್ಲ. ಯಾವ ರೀತಿ ಟೈಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಅದೇ ರೀತಿ ನಮ್ಮದು ಕಸ್ಟಮೈಸೇಷನ್ಸ್ನ ನಾವು ಪ್ರಿಂಟ್ ಮಾಡಿ ಕೊಡ್ತೀವಿ. ಸೊ ನೀವು ಯಾವುದೇ ಪಿಕ್ಚರ್ ಕೊಟ್ಟರು ಕೂಡ ನಾವು ಅದನ್ನ ಇದೇ ರೀತಿ ಪ್ರಿಂಟ್ ಮಾಡಿ ಬರ್ನ್ ಮಾಡಿ ಟೈಲ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಕೊಡ್ತೀವಿ. ಸೊ ಇದರಲ್ಲಿ ನಮ್ಗೆ ಸಾಕಷ್ಟು ಸ್ಯಾಂಪಲ್ಸ್ ಇದೆ ಒಳಗಡೆಗೆ. ಸೊ ಇದೆಲ್ಲ ಏನು ಎಲ್ಲಿ ಕೆಳಗಡೆ ಹಾಕ್ಲಿಕ್ಕೆ ಅಥವಾ ಇದು ಕೆಳಗಡೆಗೂ ಹಾಕೋಬಹುದು. ಸೊ ಇದು ಹ್ಯಾಂಡ್ ಮೇಡ್ ಟೈಲ್ ನಮ್ದು. ಇದು ಕಲರ್ಫುಲ್ ಆಗಿರೋದು ಹ್ಯಾಂಡ್ ಮೇಡ್ ಟೈಲು. ಸೊ ಇದು ವಾಲಿಗೆ ಮಾತ್ರ ಇಂಡೋರು. ಸೊ ಇದು ಆಕ್ಚುಲ್ ಆಗಿ ಇದು ನಮ್ದು 18 ಕ್ಯಾರೆಟ್ ಗೋಲ್ಡ್ ಟೈಲ್. ಇದು ಇಟ್ ಆಕ್ಚುಲಿ ಹ್ಯಾಸ್ 18 ಕ್ಯಾರೆಟ್ ಗೋಲ್ಡ್. ಸರ್ ಗೋಲ್ಡ್ ಟೈಲ್ಸ್ ಇದು ಗೋಲ್ಡ್ ಟೈಲ್. ಏನು ಸರ್ ಇದು? ಸೊ ನಮ್ದು ಆಕ್ಚುಲ್ ಆಗಿ ಬೇಸಲ್ಲಿ ಇರೋದು 18 ಕ್ಯಾರೆಟ್ ಗೋಲ್ಡೇ ಇದೆ ಇದರಲ್ಲಿ. ಸೊ ಇದು ಪೂಜೆ ರೂಮ್ಗೆ ಕೆಲವೊಂದಿಷ್ಟು ಜನ ಯೂಸ್ ಮಾಡ್ತಾರೆ. ಇದು ಎಷ್ಟಾಗ್ಬೋದು ಸರ್ ಅದು? ಇದೊಂದು 30,000 ರೂಪಾಯಿಗೆ ಒಂದು ಟೈಲ್ ಆಗುತ್ತೆ. ಇದು ಎಷ್ಟು? ಒಂದು 30,000 ರೂಪಾಯಿಗೆ ಒಂದು ಪೀಸ್. ಒಂದು ಪೀಸ್ 30,000 ಆಗುತ್ತೆ. ಒಂದು ಪೀಸ್ 30,000 ರೂಪಾಯಿ ಆಗುತ್ತೆ. ಬಟ್ ಇದು ಎಷ್ಟಿದೆ ಇದರಲ್ಲಿ ಗೋಲ್ಡು? ಎಷ್ಟು ಮಟ್ಟಿಗೆ? ಇದಕ್ಕೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಸರ್ಟಿಫಿಕೇಟ್ ಸಿಗುತ್ತೆ? ಸರ್ಟಿಫಿಕೇಟ್ ಕೊಡ್ತೀವಿ ನಾವು, ಎಷ್ಟು ಗೋಲ್ಡ್ ಇರುತ್ತೆ, ಎಷ್ಟು ನಿಮಗೆ ಇದರಲ್ಲಿ ನಿಮ್ಗೆ ವಾರಂಟಿ ಬೇಕಲ್ವಾ, ಇದರಲ್ಲಿ ಆಕ್ಚುಯಲ್ ಗೋಲ್ಡ್ ಇದೆ, ಸುಮ್ಮನೆ ಇವ್ರು ಹಾಗೆ ಮಾಡ್ತಿಲ್ಲ. ಇದಕ್ಕೆ ಸರ್ಟಿಫಿಕೇಶನ್ ಕೂಡ ಕೊಡ್ತೀವಿ. ಗ್ರೇಟ್ ಸರ್. ಇದಕ್ಕೆ ಗೋಲ್ಡ್ಗೆ ಅಲ್ಲಿ ಒಂದು ಪೂಜೆ ರೂಮ್ಗೆ ಎಷ್ಟು ಬೇಕಾಗ್ಬೋದು ಸರ್ ಇದು? ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ. ಕೆಲವೊಬ್ರು 10 ಟೈಲ್ ಹಾಕೋದು, ಕೆಲವೊಬ್ರು ಇದು ಏನಾಗುತ್ತೆ ಒಂದೊಂದು ಪೀಸ್ ಥರ ಹಾಕೋಬಹುದು. ಸೊ ಒಂದು ಟೈಲಲ್ಲೇ ಸಾಕಾಗ್ಬೋದು ಎಷ್ಟೋ ಜನಕ್ಕೆ. ಗ್ರೇಟ್ ಸರ್. ಮತ್ತೆ ಏನಿದೆ ಇನ್ನು ಬೇರೆ ವಿಶೇಷತೆಗಳು? ಸೊ ಇದು ನಮ್ಮದು ಹೆಚ್ಚಾಗಿರೋ ಟೈಲು. ಸೊ ಇದು ಕಂಟಿನ್ಯೂಟಿ ಇರುತ್ತೆ ಇದಕ್ಕೆ. ಸೊ ಇದು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದು ಪೇಂಟಿಂಗ್ ತರ ಕಾಣುತ್ತೆ, ಎಂಬೋಸಿಂಗ್ ಇದೆ, ಫುಲ್ ಎಂಬೋಸಿಂಗ್ ಇದೆ, ಫೀಲ್ ಆಗುತ್ತೆ ಆಕ್ಚುಲಿ ಮುಟ್ಟಿದೆಲ್ಲ. ಸೊ ಈ ಥರ ಫೀಲ್ ಆಗೋ ಟೈಲ್ ನಮ್ಮಲ್ಲಿ ಸ್ಪೆಷಾಲಿಟಿ. ಹೌದಾ? ಸೊ ಈಗ ಮನೆಯಲ್ಲಿ ಪೂಜೆ ರೂಮ್ಗೆ ಮಾಡಬೇಕು ಅಥವಾ ಈಗ ಇದಕ್ಕೆ ಏನು ನಿಕಾಲ್ದು ಥೋಡ ಭಾಳ ನಿಕಾಲ್. ಸೊ ಇದೆಲ್ಲ ನಮ್ಮ ಸ್ಪೆಷಲ್ ಟೈಲ್ಸ್.
ಇದು ನಮ್ಮ ಮಾರ್ಬಲ್ ವಿತ್ ಸ್ಟೀಲ್ ಇದು. ಓ, ಸ್ಟೀಲಲ್ಲಿ. ಮಾರ್ಬಲ್ ಆ್ಯಂಡ್ ಸ್ಟೀಲಲ್ಲಿ ಮಾಡಿರೋದು. ಇದನ್ನ ಬೇಸಿಕ್ ನಾವು ಟೈಲ್ ಅಂತಾನೆ ನಾವು ಮಾಡ್ತೀವಿ, ಬಿಕಾಸ್ ಇದು ಹೈಲೈಟರ್ ಅಷ್ಟೇ. ಸೊ ನಾವು ನೀವು ಯಾವುದೇ ರೀತಿ ಒಂದು ಏರಿಯಾ ರಿಸೆಪ್ಷನ್ ಏರಿಯಾದಲ್ಲಿ ಒಂದು ಹೈಲೈಟ್ ಮಾಡಬೇಕು ಅಂದರೆ ವಿ ಗಿವ್ ದಮ್ ದಿಸ್ ಕೈಂಡ್ ಆಫ್ ಟೈಲ್ಸ್. ಓಕೆ. ಸೊ ಇದಾಗಲಿ ನಮ್ಮಲ್ಲಿ ಗೋಲ್ಡ್ ಸಾಕಷ್ಟು ಗೋಲ್ಡ್ ಕಲರ್ ಟೈಲ್ಸ್ ಸಿಗುತ್ತೆ. ಸೊ ಅವನ್ನೆಲ್ಲನೂ ನೀವು ಯಾವುದಾದ್ರೂ ಒಂದು ಏರಿಯಾನ ಹೈಲೈಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಪ್ಲೆಂಟಿ ಆಫ್ ದೋಸ್ ಟೈಲ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಇದು ಹೆಚ್ಚಿಂಗ್ ಆಗಿರೋ ಟೈಲು ನಮ್ಮಲ್ಲಿ ಸಿಗೋದು. ಇದು ವೈಟ್ ಟೈಲು ಹೆಚ್ಚಾಗಿರೋದು. ಅದೇ ಟೈಲು ಕಲರ್ ಆಗಿರೋದು ಕೂಡ ನಿಮ್ಗೆ ಸಿಗುತ್ತೆ. ಓಕೆ. ಆ್ಯಂಡ್ ಈ ವೈಟ್ ಟೈಲ್ಸ್ಗೂ ಈ ಕಲರ್ ಟೈಲ್ಸ್ಗೂ ಏನು ಯಾವ ರೀತಿ ಫೀಲ್ ಕೊಡುತ್ತೆ ಒಂದಿದು ಮನೆಗೆ? ಸೊ ಇದು ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟಕರವಾದದ್ದು ಮೇನ್ಲಿ. ಸೊ ಇದು ಪೂಜೆ ರೂಮ್ಗೆ ಎಷ್ಟೋ ಜನ ಇಷ್ಟಪಡ್ತಾರೆ ಇದನ್ನ. ಸ್ವಲ್ಪ ನಮಗೆ ಎಲ್ಲ ವೈಟ್ ಬೇಕು, ಅದ್ರ ಜೊತೆಲಿ ನಮಗೆ ಜಸ್ಟ್ ಒಂದು ಗೋಲ್ಡನ್ ಬೀಡಿಂಗ್ ಬೇಕು. ಸೊ ಅದರಲ್ಲಿ ಅವ್ರಿಗೆ ಒಂದು ಪ್ಲೆಸೆಂಟ್ನೆಸ್ ಬೇಕು, ಟೂ ಮಚ್ ಆಫ್ ಲೌಡ್ನೆಸ್ ಬೇಡ ಅನ್ನೋರಿಗೆ ಜಸ್ಟ್ ವೈಟ್ ಪೂಜೆ ರೂಮ್ಗೆ ತುಂಬ ಜನ ಇಷ್ಟಪಡುವಂಥದ್ದು. ಇದೆಲ್ಲ ನಮಗೆ ಈ ಬೆಡ್ ಹಿಂದ್ಗಡೆಗೆ ಈ ಥರ ಟೈಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಇದೆಲ್ಲ ಎಚಿಂಗ್ ಇರೋದು ಈ ಥರ ಟೈಲ್ಸು. ಸೊ ಈ ಥರ ಸಾಕಷ್ಟು ಸಿಗುತ್ತೆ ನಮ್ಮಲ್ಲಿ. ನಿಮ್ಮ ಹಿಂದ್ಗಡೆ ಒಂದಷ್ಟು ಡಿಫ್ರೆಂಟ್ ಆಗಿದೆ ಈ ಟೈಲ್ಸ್ಗಳನ್ನ. ಇದು ರೇಟ್ ಏನಾಗ್ಬೋದು? ಇದು ರೇಟ್ಗಿನ್ನ ಇದು ಮುಖ್ಯ ಏನಂದರೆ ಕೆಲವೊಬ್ಬರಿಗೆ ಒಂದೊಂದಿಷ್ಟು ಆಸೆ ಇರುತ್ತೆ, ಒಂದು ಡಿಸೈನ್ ಇರುತ್ತೆ ಮನಸ್ಸಲ್ಲಿ, ನನ್ನ ಮನೆಯನ್ನ ಇದೇ ರೀತಿ ಕಟ್ಟಬೇಕು ಅನ್ನೋ ಒಂದು ಆಸೆ ಡಿಸೈನ್ ಇರುತ್ತಲ್ಲ, ಅವ್ರು ಇಂಪ್ಲಿಮೆಂಟ್ ಮಾಡೋರು ಮಾತ್ರ ಈ ಥರ ಟೈಲ್ಸ್ನ. ಇದು ಗ್ಲಾಸ್ ಬೇಸ್. ಸೊ ಇದನ್ನ ಇದರಲ್ಲಿ ಸಿಲ್ವರ್ ಗ್ಲಾಸ್ ಬೇಸ್ ಇದೆ. ಇದು ಸಿಲ್ವರ್ ಇಲ್ಲ, ಇದು ಬಟ್ ಸಿಲ್ವರ್ ಕಲರ್ ಮಾತ್ರ. ಕಲರ್ ಮಾತ್ರ. ಸೊ ಇದು ಗ್ಲಾಸ್ ಬೇಸ್ ಇದೆ. ಸೊ ಇದು ಅರೌಂಡ್ 2,500 rupees ಆಗುತ್ತೆ. ಇದು ಮಾರ್ಬಲಲ್ಲಿ ಹಾಗೆ ಡಿಸೈನ್ ಮಾಡಿರೋದು. ಒಳ್ಳೆ ಎಲ್ಲ ಹೂಗಳು ನೀಟಾಗಿ ಚಿಕ್ಕದಾಗಿ. ಸೊ ಇದು ಅರೌಂಡ್ 4,000 rupees ಪರ್ ಪೀಸ್ ಆಗುತ್ತೆ. ಇವೆಲ್ಲ ಒಟ್ಟಾಗಿ ಯಾರಾದರೂ ಒಂದು ಡ್ರೀಮ್ ಹೋಮ್ ಕಟ್ಕೊಬೇಕು ಅಂದರೆ, ಒಂದು ಕನಸಿನ ಮನೆ ಕಟ್ಕೊಬೇಕಂದ್ರೆ ಇಲ್ಲಿ ಬರಬೇಕಾಗುತ್ತೆ. 110%. ಸೊ ನಾವು ಏನು ಮಾಡ್ತೀವಿ, ಈಗ ಕೆಲವ್ರಿಗೆ ಎಷ್ಟೊಂದು ಐಡಿಯಾಸ್ ಇರುತ್ತೆ, ಅದನ್ನು ಯಾರಾದರೂ ಹೆಲ್ಪ್ ಮಾಡೋರು ಬೇಕು ಅವ್ರಿಗೆ, ಆ ಇಂಪ್ಲಿಮೆಂಟೇಷನ್ ಹೆಲ್ಪ್ ಮಾಡೋರು ಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಅವ್ರಿಗೆ ಒಂದು ಕೃಷ್ಣ ಒಂದು ಟೈಲ್ ಬೇಕು, ದೊಡ್ಡ ಟೈಲ್ ಬೇಕು, ಸಿಂಗಲ್ ಪ್ರಿಂಟ್ ಬೇಕು, ಈ ಥರ. ಸೊ ಇದನ್ನು ನಾವು ಟೈಲ್ ಮೇಲೆ ಇದನ್ನು ನಾವು ಪ್ರಿಂಟ್ ಮಾಡಿದ್ದೀವಿ ಈ ಪಿಕ್ಚರ್ನ. ವಾವ್. ಸೊ ನೀವು ಯಾವುದೇ ಪಿಕ್ಚರ್ ಕೊಡಿ ನಮಗೆ, ಅದನ್ನ ಈ ರೀತಿ ನಾವು ಪ್ರಿಂಟ್ ಮಾಡಿ ಟೈಲ್ ಮೇಲೇ ಕೊಡ್ತೀವಿ ನಿಮಗೆ. ಸೊ ದಿಸ್ ಇಸ್ ಒನ್ ಆಫ್ ದ ಕಸ್ಟಮೈಸೇಷನ್ ಇದು. ಸೊ ಇದೇ ರೀತಿ ಇವಾಗ ನಾವು ಎಷ್ಟೋ ಜನಕ್ಕೆ ಒಂದಿಷ್ಟು ಕಸ್ಟಮೈಸೇಷನ್ಸ್ ನಿಮಗೆ ಕ್ಲಿಪ್ಸಲ್ಲಿ ತೋರಿಸ್ತೀನಿ. ಸೊ ಅದನ್ನು ತೋರಿಸ್ಬೋದು ನೀವು. ಈ ನಾರ್ಮಲ್ ಆಗಿ ಒಂದಷ್ಟು ಈ ಟೈಲ್ಸ್ಗಳು ಅದು ಡಿಫ್ರೆಂಟ್ ಕಲರ್ಸು, ಡಿಫ್ರೆಂಟ್ ವೆರೈಟೀಸ್. ಸೊ ಇದರಲ್ಲಿ ನಿಮಗೆ ಈಗ ಕಾರ್ಪೆಟ್ ಹಾಕ್ಕೋಬೇಕು. ಸೊ ವಿ ಹ್ಯಾವ್ ಪ್ಲೆಂಟಿ ಆಫ್ ಕಾರ್ಪೆಟ್ ಟೈಲ್ಸ್ ಇವಾಗ. ಕಾರ್ಪೆಟ್ ಫುಲ್ ಕಾರ್ಪೆಟ್ ಥರ. ಸೊ ಇದರಲ್ಲಿ ಈ ರೀತಿ ಡಿಸೈನು ಇದು. ಸೊ ಇಲ್ಲಿ ಒಂದು ಸ್ಯಾಂಪಲ್ಸ್ ಇದೆ, ಇಲ್ಲಿ ಈ ರೀತಿ ಒಂದೊಂದಿಷ್ಟು ಡಿಸೈನ್ಸ್ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸೊ ಇದೆಲ್ಲ ಕಾರ್ಪೆಟ್ ಟೈಲ್ಸ್. ಒಂದೊಂದಕ್ಕೂ ಒಂದೊಂದು ಅಂದರೆ ಅದು ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೇಂಜ್ ಆಗುತ್ತಾ? ಇದು ಅಂದರೆ ಥಿಕ್ನೆಸ್ಸಿಂದ ಹಿಡಿದು. ಥಿಕ್ನೆಸ್ಸು ಮೇನ್ಲಿ ವೆಟ್ರಿಫೈಡ್ ಟೈಲ್ಸು ನಿಮಗೆ 9 mm ಇಸ್ ಗುಡ್ ಇನಫ್ ನಿಮಗೆ. ಸೊ ಅಬೌಟ್ 10 mm ಟೈಲ್ನ ನಾವು ಪಾರ್ಕಿಂಗಲ್ಲಿ ಕೂಡ ಹಾಕಿದ್ದೀವಿ. ಸೊ ವೆಟ್ರಿಫೈಡ್ ಟೈಲ್ಗೆ ಬೇಸ್ ತುಂಬ ಇಂಪಾರ್ಟೆಂಟು. ಬೇಸ್ ನಿಮಗೆ ಸ್ಟ್ರಾಂಗ್ ಆಗಿಬಿಟ್ರೆ ಟೈಲ್ ನಿಮಗೆ ಅಂದಿಗೂ ಹೊಡೆಯಲ್ಲ. ಅನ್ಲೆಸ್ ನೀವು ಹ್ಯಾಮರ್ ತೊಗೊಂಡು ಹೊಡೆದ್ರೆ ಮಾತ್ರ ಹೊಡೆಯುತ್ತೆ, ಆ ರೀತಿ ಹೊಡೆಯುತ್ತೆ. ಬಟ್ ಅದರ್ವೈಸ್ ನಿಮಗೆ ಟೈಲ್ ಬಿಕಮ್ಸ್ 100% ಮೋರ್ ಸ್ಟ್ರಾಂಗರ್ ದೆನ್ ವಾಟ್ ಎವರ್ ಇಟ್ ಈಸ್. ಸೊ ಸುಮಾರು ಎಷ್ಟು ವೆರೈಟಿ ಇದೆ ಸರ್ ನಿಮ್ಮ ಹತ್ರ? ನಮ್ಮಲ್ಲಿ ಇವಾಗ ನೀವು ಮನೆ ಕಟ್ಟಬೇಕು ಅಂದರೆ ನೀವು ಯಾವುದೇ ಫ್ಲೋರಿಂಗು, ಬಾತ್ರೂಮು, ಬಾಲ್ಕನಿ, ಪೂಜೆ ರೂಮು, ಯಾವ ಏರಿಯಾ ತೊಗೊಂಡ್ರು ನಮ್ಮಲ್ಲಿ ವೆಟ್ರಿಫೈಡ್ ಟೈಲ್ ನಿಮ್ಗೆ ಸಿಗುತ್ತೆ. ಸ್ಟೆಪ್ಸಿಂದ ಇಟ್ಕೊಂಡು ನೀವು ಯಾವ ಏರಿಯಾನಾದರೂ ತೊಗೊಳ್ಳಿ, ವಿ ಹ್ಯಾವ್ ವೆಟ್ರಿಫೈಡ್ ಟೈಲ್ಸ್ ಫಾರ್ ದಟ್. ಸೊ ಈ ಏರಿಯಾ ಕವರ್ ಮಾಡಲ್ಲ ಅನ್ನಂಗಿಲ್ಲ ನಾವು. ವೆಟ್ರಿಫೈಡ್ ಟೈಲ್ಸ್ ಅಂದರೆ ಏನು ಸ್ವಲ್ಪ? ಸೊ ವೆಟ್ರಿಫೈಡ್ ಬೇಸಿಕ್ಲಿ ಇಟ್ಸ್ ಕ್ಲೇ. ಇವಾಗ ನಿಮಗೆ ಬೇಸ್ ಏನಿದೆ ಯಾವಾಗಲೂ ಕ್ಲೇ ಇರುತ್ತೆ ಇದು. ಸೊ ಇದನ್ನ ಅವರು ಬೇಕ್ ಮಾಡ್ತಾರೆ. ಸೊ ಇದನ್ನ ಬೇಕ್ ಮಾಡಿನೇ ಇದು ಬೇಸ್ ಮಟೀರಿಯಲ್ ಸ್ಟಾರ್ಟ್ ಆಗೋದು ಇದು. ಮಣ್ಣನ್ನು ತಗೊಂಡು ಅದನ್ನ ಮತ್ತೆ ಬಿಸಿ ಮಾಡಿ. ಇದರಲ್ಲಿ ನಮಗೆ ರಾಜಸ್ಥಾನದಲ್ಲಿ ಸಿಗುತ್ತೆ, ಗುಜರಾತಲ್ಲಿ ಸಿಗುತ್ತೆ. ಸ್ವಲ್ಪ ಇದರಲ್ಲಿ ಕ್ವಾಲಿಟಿ ಸ್ವಲ್ಪ ನಮ್ಮಲ್ಲಿ ಇಂಡಿಯನ್ ಮಡ್ಡು ಸ್ವಲ್ಪ ವೆರಿ ಸ್ಟ್ರಾಂಗು.
ಸ್ಟ್ರಾಂಗ್ ಅಂದರೆ ವೆರಿ ರಿಜಿಡ್ ಇದೆ ಅದು. ರಿಜಿಡ್ ಇರೋದ್ರಿಂದ ಏನಾಗುತ್ತೆ, ಫ್ಲೆಕ್ಸಿಬಲ್ ಇಲ್ಲದೆ ಇರೋದ್ರಿಂದ ಅದು ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಅದಕ್ಕೆ ದೇ ಇಂಪೋರ್ಟ್ ಸಮ್ ಆಫ್ ದ ಕ್ಲೇ ಫ್ರಮ್ ಇಸ್ರೇಲಿಂದ. ಸೊ ಅವ್ರ ಕ್ಲೇ ಏನಿದೆ ಸ್ವಲ್ಪ ಫ್ಲೆಕ್ಸಿಬಲ್ ಇದೆ. ಅದನ್ನು ಈ ಕ್ಲೇ ಜೊತೆಯಲ್ಲಿ ಮಾಡಿಬಿಟ್ಟು ವೆನ್ ದ ಮೇಕ್ ಬಿಗರ್ ಟೈಲ್, ದೊಡ್ಡ ಟೈಲ್ ಮಾಡಿದಾಗ ಏನಾಗುತ್ತೆ, ಅದು ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದರೆ ಒಡೆದೋಗುತ್ತೆ ಅದು ಬೇಗ. ಸೊ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಾಡ್ತಾರೆ. ಓಕೆ. ಸೊ ಇವೆಲ್ಲವೂ ಡಿಸೈನ್ ಮಾಡಿಸಿರೋದು ಹತ್ರ ಮಣ್ಣಿಂದನೇ. ಇದೆಲ್ಲ ಬೇಸಿಕ್ಲಿ ಕ್ಲೇನೇ ಇದೆಯಲ್ಲ. ಸೊ ಮುಂಚೆ ಕ್ಲೇ ಅವಾಗ ನಿಮಗೆ ಸಿರಾಮಿಕ್ ಬರ್ತಾ ಇತ್ತು. ಸೊ ಪ್ರಾಸೆಸ್ ಚೇಂಜ್, ಇಟ್ ಬಿಕಮ್ ಬೆಟರ್. ವೆಟ್ರಿಫೈಡ್ ಬಂತು, ದೆನ್ ಪ್ರಾಸೆಸ್ ಚೇಂಜ್ ಇನ್ ವೆಟ್ರಿಫೈಡ್, ದೆನ್ ವಿ ಗಾಟ್ ಡಿಸೈನ್ಸ್, ದೆನ್ ವಿ ಗಾಟ್ ಮಲ್ಟಿಪಲ್ ಡಿಸೈನ್ಸ್, ಕಲರ್ಸ್, ಶೇಪ್ಸ್. ಇವಾಗ ಎಲ್ಲ ರೀತಿಯೂ ನಿಮಗೆ ಇವಾಗ ನೋಡಿ, ಫಾರ್ ಇನ್ಸ್ಟೆನ್ಸು ಪೂಜೆ ರೂಮ್ಗೆ ನಿಮಗೆ ಈ ಥರ ಒಂದು ಕಾಪರ್ ಬೇಕು, ಬ್ರಾಸ್ ಬೇಕು. ಈ ಜಾಗದಲ್ಲಿ ನೋಡಲಿಕ್ಕೆ ಇನ್ನೂ ಇದೆ, ಇನ್ನೂ ಅನೇಕ ಟೈಲ್ಸ್ಗಳಿದೆ. ಸೊ ಅದನ್ನು ನೋಡಿದ್ರೆ ನೀವು ಅಚ್ಚರಿಗೆ ಒಳಗಾಗ್ತೀರಾ. ಈ ರೀತಿ ಇಷ್ಟೊಂದು ವೆರೈಟಿಗಳು ಇರುತ್ತಾ ಅಂತ ಯೋಚನೆ ಮಾಡಬೇಕಾಗತ್ತೆ, ಅಷ್ಟು ವೆರೈಟಿಗಳಿದೆ. ಆ್ಯಂಡ್ ಅದನ್ನು ಮುಂದಿನ ಭಾಗದಲ್ಲಿ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಧನ್ಯವಾದಗಳು.